ನಾವು ರಾಜ ಮಹಾರಾಜರು ಅಂತ ಹೇಳ್ತೀವಿ, ಪರಂಪರೆ ಬಗ್ಗೆ ಮಾತಾಡ್ತೀವಿ, ಬಟ್ ಅವ್ರು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆನೂ ಮಾತಾಡಬೇಕು. ಯಾಕಂದ್ರೆ ಈ ಒಂದು ಪಿಕ್ಚರ್ ನೀವು ನೋಡಿದಾಗ ಇದು ಪೋರ್ಟ್ರೇಟ್, ಬೇಸಿಕಲಿ ಇದನ್ನ ನೋಡಿದಾಗ ಇದ್ರ ಹಿಂದಿನ ಕತೆ ಕೂಡ ಇದೆ. ಆ ಕತೆ ಒಂದು ಸ್ಮಾಲ್ ಪಾಕ್ಸ್ ಕತೆ ಜೊತೆಗೆ ಡಿಫೈನ್ ಆಗ್ತಾ ಇದೆ. ಸರ್, ಆ ಹಿಂದಿನ ಕತೆ ಏನು ಅಂತ ನೀವೇ ನಮಗೆ ತಿಳಿಸ್ಬೇಕು. ಅಲ್ಲಿಂದ ಇದುವರೆಗೂ ಈ ಶತಮಾನವರೆಗೂ ಜನರಿಗೆ ಒಳ್ಳೇದಾಗಬೇಕು ಅಂತ ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಬಟ್ ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಡೆದಿರುವಂಥದ್ದು ಕತೆ. ಸೊ ನೀವೇ ಹೇಳಬೇಕು ಸರ್, ಪ್ಲೀಸ್ ಅನ್ವೇಲ್ ಇಟ್ ಟು ಅಸ್. ಇದು ಬಹುಶಃ ಇದು ನೋಡ್ತಾ ಇರ್ತಕ್ಕಂಥ ಚಿತ್ರದಲ್ಲಿ ಅದು ಯಾರು ಅಂತ ಯಾರು ಭಾಳ ಸ್ಪಷ್ಟವಾಗಿ ಹೇಳುತ್ತಾ ಇಲ್ಲ. ಕೆಲವು ಜನ ಇದು ಮರಾಣಿ ದೇವಾಜಮಣ್ಣಿ ಅವರು ಅಂತ ಹೇಳ್ತಾರೆ. ಲಕ್ಷ್ಮಣ್ಣಿ ಅವರ ಮೊಮ್ಮಗನ ಒಂದು ಹೆಂಡತಿ ಪಟ್ಟದರಾಣಿ ಮರಾಣಿ ದೇವಾಜಮಣ್ಣಿ ಅವರ ಒಂದು ಚಿತ್ರ. ಇಂಥ ಒಂದು ಚಿತ್ರ ನೀವು ನೋಡ್ತಾ ಇರೋ ಕಾರಣಕ್ಕಂದರೆ ಏನಂದರೆ ಅಲ್ಲಿಯೇ ಅವರು ಲಸಿಕೆಯನ್ನು ತೊಗೊಂಡಿರ್ತಾರೆ. ಇವತ್ತು ನಾವೇ ಹಿಂದೆ ಒಂದು 2-3 ವರ್ಷ ಹಿಂದೆ ಈ ಒಂದು ಕೋವಿಡ್ನ ಸಾಂಕ್ರಾಮಿಕ ಪರಿಸ್ಥಿತಿ ಇಡೀ ವಿಶ್ವದಲ್ಲಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಲಸಿಕೆ ತಗೋಬೇಕಾಗಿತ್ತು. ಅವಾಗ ಎಲ್ಲರಿಗೂ ಸಹ ಕೆಲವು ವರ್ಗಕ್ಕೆ ಒಂದು ಭಯ ಆಗಿತ್ತು, ಕೆಲವರು ಭಯ ಸೃಷ್ಟಿ ಮಾಡೋದಕ್ಕೆ ಒಂದು ಏನು ಅಪಪ್ರಚಾರ ಮಾಡ್ತಾಯಿದ್ರು. ಅದೇ ರೀತಿ ಅಂದಿನ ಕಾಲದಲ್ಲಿ 200 ವರ್ಷ ಹಿಂದೆ ಒಂದು ವರ್ಗ ಈ ಒಂದು ಸ್ಮಾಲ್ ಪಾಕ್ಸ್ ಲಸಿಕೆಗೂ ಕೂಡ ಒಂದು ಭಯವನ್ನು ಸೃಷ್ಟಿ ಮಾಡೋದಕ್ಕೆ ಒಂದು ಅಪಪ್ರಚಾರ ಮಾಡ್ತಾಯಿದ್ರು. ಆವಾಗ ಲಕ್ಷ್ಮಣ್ಣಿ ಅವರು ಅಂದರೆ ಇವರ ಅತ್ತೆ ಇವರು ಮತ್ತು ಇನ್ನೊಬ್ಬರು 2 ಮಹಿಳೆಯರನ್ನು, ಅಂದರೆ ಒಂದು ರಾಜಮನೆತನದ ಒಂದು ಮಹಿಳೆಯರನ್ನೇ ಮುಂದೆ ಒಂದು ದೊಡ್ಡ ಒಂದು ಕ್ರೌಡ್ ಮುಂದೆ ನಿಲ್ಲಿಸಿ ಎಲ್ಲರ ಮುಂದೆ ಆ ಲಸಿಕೆಯನ್ನು ಕೊಟ್ಟರು. ಉದ್ದೇಶ ಒಂದೇ, ಆ ಲಸಿಕೆಯಿಂದ ಏನೂ ಆಗಲ್ಲ ನಿಮಗೆ, ಎರಡನೇದು ಮಹಿಳೆಯರಿಗೆ ಏನು ಗೌರವ ಇದೆ ಅದನ್ನ ಈ ಲಸಿಕೆಯಿಂದ ಅದಕ್ಕೆ ಏನು ಒಂದು ಹಿನ್ನಡೆ ಆಗಲ್ಲ, ನಿಮ್ಮ ಗೌರವವನ್ನು ಉಳಿಸುವಂಥದ್ದು ಕೆಲಸ ಆಗುತ್ತೆ. ಅದಕ್ಕೆ ಶಿ ಈಸ್ ಹೋಲ್ಡಿಂಗ್ ಅಪ್ ಹರ್ ಸ್ಲೀವ್ ಹತ್ರ. ಸೊ ಅದನ್ನು ತೋರಿಸುವಂಥ ದೃಶ್ಯ ಇದು ಇಂಗ್ಲೆಂಡ್ನಲ್ಲಿ ಇದೆ. ಇದು ಚಿತ್ರ ಒಂದು ಪ್ರೈವೇಟ್ ಕಲೆಕ್ಷನಲ್ಲಿ ಬರೀ ಒಂದು ಸಣ್ಣ ಕಾಲಕ್ಕೆ, ಒಂದು ವಾರಕ್ಕೆ ಅದು ಡಿಸ್ಪ್ಲೇ ಆಗಿತ್ತು. ಆ ಸಂದರ್ಭದಲ್ಲಿ ಫೋಟೋ ತೊಗೊಂಡು, ಐ ಥಿಂಕ್ ಇನ್ ಕೇಂಬ್ರಿಡ್ಜ್ ಕಾಲೇಜ್ ಇಟ್ ವಾಸ್ ಡಿಸ್ಪ್ಲೇಡ್. ಆ ಫೋಟೋ ತೊಗೊಂಡು ಇನ್ನೊಂದು ಫೋಟೋ ಇದೆ ಇದ್ರ ಜೊತೆಗೆ, ಮೂರು ಮಹಾರಾಣಿಯವರು ಕೂಡ ಜೊತೆಗಿರುವಂಥದ್ದು. ಸೊ ಅದು ಈ ಒಂದು ಇತಿಹಾಸವನ್ನು ದಾಖಲೆ ಮಾಡುವಂಥದ್ದು. ಇಡೀ ಬಹುಶಃ ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ವ್ಯಾಕ್ಸಿನ್ ಹೆಸಿಟೆನ್ಸಿಗೆ ಒಂದು ಹೋರಾಟ ನಡೆದಿರ್ತಕ್ಕಂಥ ಈ ಚಿತ್ರ ದಾಖಲೆ ಮಾಡುವಂಥದ್ದು ನಮ್ಮ ಮುಂದೆ ಇದೆ. ಹಿಂದೆ ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲಿ ಬ್ರಿಟಿಷ್ ಹೈಕಮಿಷನ್ ಇದರಿಂದ ಪ್ರೇರಣೆ ತಗೊಂಡು ಒಂದು ಒಳ್ಳೆ ಕಾರ್ಯಕ್ರಮನೂ ಮಾಡಿದ್ರು, ಮತ್ತು ಒಂದು ಎಕ್ಸಿಬಿಷನ್ನು ಕೂಡ ಮಾಡಿದ್ರು. ಅಂದರೆ ಅಂದಿನ ಕಾಲದಲ್ಲಿ ಇವತ್ತವರೆಗೂ ಸಕಾರಾತ್ಮಕವಾದಂಥ ಏನು ಸಂಬಂಧ ಇತ್ತು ಅದರ ಬಗ್ಗೆ ಒಂದು ಎಕ್ಸಿಬಿಷನ್ನು ಕೂಡ ಮಾಡಿದರು. ಸೊ ಇದು ನಮಗಂತೂ ಭಾಳ ರೋಮಾಂಚನ. ಇಲ್ಲೇ 2ನೇ ಪಿಕ್ಚರ್ ಇಲ್ಲೇ ಇದೆ. ಸೊ ಇದು ಅತ್ಯಂತ ಒಂದು ಅಪರೂಪದ ಚಿತ್ರ, ನಮ್ಮ ಭಾರತದಲ್ಲಿ ಇಲ್ಲ. ಅದನ್ನು ಕೂಡ ಒಂದು ರೀತಿ ಅನ್ಯಾಯ ನಮಗೆ, ಆದರೆ ಇದು ಬರಬೇಕು ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡೋಣ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ತಾ ಈ ಒಂದು ಒಳ್ಳೆಯ ಚಿತ್ರ ಭಾರತಕ್ಕೆ ಬರಬೇಕಾಗಿದೆ. ನಮ್ಮ ಮೈಸೂರಿನ ರಾಣಿಗಳು ಅಂದರೆ ಮುಮ್ಮಡಿ ಅವರ ಪಟ್ಟದ ರಾಣಿಯವರು ಮತ್ತು ಬಹುಶಃ ಅವರ ತಂಗಿ ಅಥವಾ ಅಕ್ಕ ಅವರು ಕೂಡ ಅಲ್ಲಿ ಆ ಚಿತ್ರದಲ್ಲಿ ಕಾಣುತ್ತೆ. ಅದು ಇವತ್ತವರೆಗೂ ಯಾರು ಅಂತ ಐಡೆಂಟಿಫೈ ಮಾಡಲ್ಲ, ಆದರೆ ಎಲ್ಲ ಒಂದು ದಾಖಲೆಗಳ ಪ್ರಕಾರ ಇವತ್ತು ಅಂದರೆ ಲಸಿಕೆ ಹಾಕೊಂಡಿದ್ದೀನಿ ಅಂತ ತೋರಿಸ್ತಾ ಇರೋದು ಅದು ದೇವಾಜಮಣ್ಣಿಯರು ಅಂತ ಹೇಳ್ತಾರೆ.